ನನಗೆ ಸ್ವಲ್ಪ ದಿನ ಸಮಯ ಕೊಡು. ಇದಕ್ಕಿಂತ ಬಲವಾದ ತಂತ್ರನ ರೂಪಿಸಿ ಆ ಹಿರಣ್ಮೈ ಬಗ್ಬಡಿತೀನಿ. ಇಲ್ಲ ಅಪ್ಪ, ಅದ್ ಮಾತ್ರ ಸಾಧ್ಯ ಇಲ್ಲ. ಕಂದ, ಇದು ನೀನು ಹೇಳ್ತಿರೋ ಮಾತಾ? ಹೌದು ಅಪ್ಪ, ನಾವು ಹಿರಣ್ಮೈನ ನೇರವಾಗಿ ಗೆಲ್ಲಕ್ಕಾಗಲ್ಲ. ಅಂದ್ರೆ ಅವಳನ್ನ ಅಡ್ಡದಾರಿಲೇ ಸೋಲಿಸ್ಬೇಕು ಅಂತ ನಿನ್ನ ಮಾತಿನ ಅರ್ಥನ? ಹೌದು ಅಪ್ಪ, ನೇರವಾದ ದಾರಿಯಲ್ಲಿ ಆ ಹಿರಣ್ಮೈ ಸೋಲಲ್ಲ. ಅವಳಿಗೆ ಅಡ್ಡ ದಾರಿನೇ ಸರಿ. ಸರಿ ಮಗಳೇ, ಅದೇನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಏನೇ ಆದ್ರೂ ಸರಿ, ನಾನು ಆ ಹಿರಣ್ಮೈನ ಗೆಲ್ಲೇಬೇಕು. ಗೆಲ್ಲು ಮಗಳೇ, ಗೆಲ್ಲು. ನೀನು ಅವಳನ್ನು ಸೋಲಿಸಿ ಗೆಲ್ಲಬೇಕು ಅಂತ ತಾನೇ ನಾನು ಇಷ್ಟೊಂದು ಹಂಬಲಿಸ್ತಿರೋದು. ಅದಕ್ಕೆ ನನಗೆ ನಿಮ್ಮ ಸಹಾಯ ಬೇಕು. ನಿಮಗೆ ಗೊತ್ತಿರೋ ಮಂತ್ರಶಕ್ತಿ ಎಲ್ಲ ನನಗೆ ದಾರಿ ಎರೀರಿ. ನಾನು ಆ ಮಂತ್ರಶಕ್ತಿನೆಲ್ಲ ಉಪಯೋಗಿಸ್ಕೊಂಡು ಆ ಹಿರಣ್ಮೈನ ಸುಲಭವಾಗಿ ಗೆಲ್ತೀನಿ. ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡೋಗಿ ನನಗೆ ಮಂತ್ರಶಕ್ತಿನ ಹೇಳ್ಕೊಡಿ. ಖಂಡಿತ ಮಗಳೇ, ನಾನು ಕಲ್ತಿರೋ ವಿದ್ಯೆನೆಲ್ಲ ಯಾರಿಗೆ ತಾನೇ ಬಿಟ್ಟು ಹೋಗ್ಲಿ ಹೇಳು? ನಾನು ಕಲ್ತಿರೋ ಮಂತ್ರ ತಂತ್ರ ಶಕ್ತಿಗಳನ್ನೆಲ್ಲ ನಿನಗೆ ದಾರೆ ಎರಿತೀನಿ. ಖಂಡಿತ ದಾರೆ ಎರಿತೀನಿ. ನೀನು ಆ ಶಕ್ತಿಗಳನ್ನು ಬಳಸ್ಕೊಂಡು ಆ ಹಿರಣ್ಮೈನ ಮಟ್ಟ ಹಾಕು. ನನಗೆ ಅವಾಗ ತುಂಬಾ ಸಂತೋಷ ಆಗತ್ತೆ. ರೀ, ಹೀಗ್ ಮಾಡಬೇಡಿ ಕಣ್ರಿ. ನಮ್ಮ ಮಗಳನ್ನ ಹಾದಿ ತಪ್ಪಿಸ್ಬೇಡಿ. ಅವಳೇನೋ ಬುದ್ಧಿ ಕೆಟ್ಟ ಹೀಗ್ ನಡ್ಕೋತಿದ್ದಾಳೆ. ನಾವ್ ದೊಡ್ಡೋರು, ಇವಳಗ್ ಬುದ್ಧಿ ಹೇಳ್ಬೇಕು. ಅದನ್ ಬಿಟ್ಟು ಇವಳು ಹಾಗೆ ನಡ್ಕೊಂಡ್ರೆ ಹೇಗೆ? ಇದರಿಂದ ತುಂಬಾ ಅನಾಹುತ ಆಗುತ್ತೆ ಕಣ್ರಿ. ಬೇಡ, ನಾನು ಹೇಳೋದನ್ನ ಕೇಳಿ. ಸುಮ್ಮನೆ ಇರ್ತೀಯ ದೇವಿಕಾ? ನಿನಗಿದೆಲ್ಲ ಅರ್ಥ ಆಗಲ್ಲ. ನನ್ನ ಮಗಳು ಹೇಳ್ತಿರೋದು ಸರಿಯಾಗೇ ಇದೆ. ನನ್ನ ಎಲ್ಲ ಮಂತ್ರ ತಂತ್ರಗಳನ್ನು ಇವಳಿಗೆ ದಾರೆ ಹೇರಿತೀನಿ. ಅಲ್ಲಿವರೆಗೂ ಇವಳು ನನ್ನ ಜೊತೆನೇ ಇರಲಿ. ಬೇಡ ರೀ, ನನ್ನ ಮಾತು ಕೇಳಿ. ಸುಮ್ಮನೆ ಇರ್ತೀಯ ದೇವಿಕಾ? ಕೇಳೋದಕ್ಕೆಲ್ಲ ಸಮಯ ಇಲ್ಲ ಈಗ. ನನಗೆ ಗೆಲುವು 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 ಅಷ್ಟೇ ಮುಖ್ಯ. ಗೆಲುವು ಇಲ್ಲದೆ ಇದ್ರೆ ಜೀವನ ವ್ಯರ್ಥ ಅನ್ಸ್ಬಿಡುತ್ತೆ. ಬಾ ಮಗಳೇ. ಅದು ಮಾತು ಬೇಕಾಗಿಲ್ಲ, ನನಗೆಲ್ಲ ಗೊತ್ತಿದೆ. ಅಪ್ಪ, ಯಾವುದೇ ಕಾರಣಕ್ಕೂ ಸೌಗಂಧಿನ ಇಲ್ಲಿಂದ ಕರ್ಕೊಂಡು ಹೋಗಾಗಿಲ್ಲ. ಇಲ್ಲ, ಮಾತಾಡಬೇಡ ಅಂದೆ. ಸೌಗಂಧಿನ ಇಲ್ಲೇ ಬಿಟ್ಟು ಹೋಗು. ಪಿತ್ತ ನೆತ್ತಿಗೆ ಏರ್ತಾ ಇದೆ ನನಗೆ. ನವರಾತ್ರಿ ಕಳೆಯುವವರೆಗೂ ಊರೊಳಗಡೆ ಕಾಲಿಡಬಾರ್ದು ಅಂತ ಗಡಿ ಪಾರ್ ಮಾಡಿದ್ದೆ. ಹಾಗಿದ್ರು ಹೇಗ್ ಬಂದೆ? ಯಾಕೆ ಬಂದೆ? ಒಂದು ಕ್ಷಣ ನೀನು ಇಲ್ಲಿಲ್ಲೋ ಹಾಗಿಲ್ಲ. ನಿನ್ನ ಮಗಳ ಮೇಲೆ ನಿನಗೆ ಪ್ರೀತಿ, ವಾತ್ಸಲ್ಯ, ಅಕ್ಕರೆ ಇದೆ ಅನ್ನೋದಾದ್ರೆ ಅದು ಏನಿದ್ರು ಆಮೇಲೆ ವಾಪಸ್ ಬಂದ ನಂತರ. ನೀನು ಎಲ್ಲರ ದೃಷ್ಟಿನಲ್ಲಿ ಈಗ ಭ್ರಷ್ಟ. ಒಳಗಡೆ ಕಾಲಿಡೋ ಹಕ್ಕು ನಿನಗಿಲ್ಲ. ಎಲ್ರ ಮಾತನ್ನು ಮೀರಿ ನೀನು ಇಲ್ಲಿಗೆ ಬಂದಿರೋದೇ ನಿನ್ನ ದುಷ್ಟತನ, ಅಹಂಕಾರದ ಪರಮಾವಧಿ. ಹೀಗಿದ್ರೂ ನಾನು ನಿನ್ನನ್ನು ಕ್ಷಮಿಸ್ತಾ ಇದ್ದೀನಿ. ಹೋಗು. ಹೋಗು ಅಂದೆ.
ಯಾಕಮ್ಮ ಏನಾಯ್ತು? ಯಾಕೆ ಹೀಗೆ ಮಲಗಿದೀಯಾ? ಮೈಗೆ ಹುಷಾರಿಲ್ವಾ? ಇಲ್ಲ ಅಜ್ಜಿ, ಹಾಗೇನಿಲ್ಲ. ಅದು ರಶ್ಮಿ, 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 ಏನಾಯ್ತಮ್ಮ? ಏನಾಯ್ತು? ಏನೋ ಅಜ್ಜಿ ಗೊತ್ತಿಲ್ಲ, 2 ದಿನದಿಂದ ಏನೋ ಸಂಕಟ, ಹೊಟ್ಟೆ ನೋವು, ತಲೆ ನೋವುತ್ತೆ, ತಲೆ ಸುತ್ತು ಬೇರೆ ಬರ್ತಿದೆ. ಏನಾಗಲ್ಲ ಬಾ, ಸಮಾಧಾನ ಮಾಡ್ಕೊ ಬಾ, ಒಳಗೋಗೋಣ ಬಾ. ನಿಧಾನ ಒಬ್ಬಮ್ಮ, ನಿಧಾನ ಕೂತ್ಕೊಮ್ಮ, ಸಮಾಧಾನ ಕೂತ್ಕೊ. ರಶ್ಮಿ, ಯಾಕಮ್ಮ ಏನಾಯ್ತಿದೆ? ಯಾಕೋ ಗೊತ್ತಿಲ್ಲ ಅಜ್ಜಿ, 2 ದಿನದಿಂದ ಹೊಟ್ಟೆಲ್ ಸಂಕಟ ಆದ ಹಾಗಾಗ್ತಿದೆ. ಹೊಟ್ಟೆ ತೊಳಸ್ದಾಗಾಗಿ ವಾಂತಿ ಬೇರೆ ಬರ್ತಿದೆ, ತಲೆ ಸಿಡಿತಿದೆ, ತಲೆ ಸುತ್ತು ಬೇರೆ. ವಾಂತಿ ಆಗ್ತಿದ್ಯಾ? ಹಾಗಾದ್ರೆ ವೈದ್ಯರ ಹತ್ರ ಹೋಗೋಣ ನಡಿ. ವೈದ್ಯರ ಹತ್ರನ? ಯಾಕಜ್ಜಿ? ನಿನಗಾಗ್ತಿರೋ ಲಕ್ಷಣ ನೋಡಿದ್ರೆ ನನಗೆ ಬೇರೇನೋ ಅನ್ನಿಸ್ತಿದೆ. ಏನಜ್ಜಿ? ಈ ರೀತಿ ವಾಂತಿ ಆಗೋದು, ತಲೆ ಸುತ್ತು ಬರೋದು, ಈ ಲಕ್ಷಣ ಎಲ್ಲ ನೋಡಿದ್ರೆ ನೀನು ಗರ್ಭಿಣಿ ಅಂತ ಅನಿಸ್ತಿದೆ. ನಿನ್ನ ಮುಖದ ಲಕ್ಷಣ ನೋಡ್ತಿದ್ರೆ ಗೊತ್ತಾಗ್ತಿದೆ ನೀನು ಗರ್ಭಿಣಿ. ಗರ್ಭಿಣಿನ ಅಜ್ಜಿ? ಹೌದು, ನಮ್ಮನೆಗೆ ಮತ್ತೊಬ್ಬ ಅತಿಥಿ ಬರ್ತಿದ್ದಾನೆ. ನಮ್ಮನೇಲಿ ಇನ್ನೇನಿದ್ರು ಮನೆ ತುಂಬ ಸಂತೋಷದ ವಾತಾವರಣನೇ. ಹೋಗಿ ಅಜ್ಜಿ, ನನಗೆ ನಾಚಿಕೆ ಆಗ್ತಿದೆ. ಯಾಕೆ ಇಷ್ಟೊಂದು ನಾಚಿಕೆ? ನೋಡು, ಈ ವಿಷಯ ನಿನ್ ಗಂಡನ್ ಗೊತ್ತಾದ್ರೆ ಅದೆಷ್ಟು ಖುಷಿ ಪಡ್ತೇನೆ ಗೊತ್ತಾ? ಹ್ಞೂ ಅಜ್ಜಿ, ನೀವು ಹೇಳಿದ್ ಕೇಳಿ ನನಗೆ ಖುಷಿ ತಡೆಯೋದಕ್ಕಾಗ್ತಿಲ್ಲ. ಇನ್ನು ಅವ್ರು ಖುಷಿ ಪಡದೆ ಇರ್ತಾರ? ಹೋಗಿ ಸಿಹಿ ತಗೊಂಡ್ ಬಾ. ನಿನ್ನ ಗಂಡ ಬಂದ ತಕ್ಷಣ ಅವನಿಗೆ ಸಿಹಿ ಕೊಟ್ಟು ಈ ವಿಷಯ ತಿಳಿಸು. ನೋಡು ರಶ್ಮಿ, ಇನ್ಮೇಲಿಂದ ನೀನು ಈ ಮನೇಲಿ ಏನು ಕೆಲಸನೂ ಮಾಡಬಾರ್ದು. ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಬಟ್ಟೆ ಒಗೆಯೋದು, ಯಾವ ಕೆಲಸನೂ ಮಾಡಬಾರ್ದು. ಆ ಕೆಲಸನೆಲ್ಲ ಮಾಡೋದಕ್ಕೆ ಬೇರೆ ಆಳುಗಳು ನೀಡೋಣ. ಅಯ್ಯೋ ಅಜ್ಜಿ, ಅಷ್ಟೆಲ್ಲ ಸುಸ್ತಿಲ್ಲ ನನಗೆ. ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೋತೀನಿ, ಆಳೆಲ್ಲ ಯಾಕೆ? ನೋಡು, ನಿನಗದೆಲ್ಲ ಗೊತ್ತಾಗಲ್ಲ. ನಾನು ಹೇಳ್ದಷ್ಟು ಮಾಡು. ಸರಿ ಅಜ್ಜಿ, ನೀವು ಹೇಳ್ದಾಗೆ ಆಗಲಿ. ಅಜ್ಜಿ, ಎಲ್ಲದಕ್ಕಿಂತ ಮೊದಲು ಈ ವಿಷಯನ ನಾನು ಹಿರಣ್ಮಯಿಗೆ ಹೇಳಬೇಕು. ಅವಳಿಗೊಬ್ಬ ತಮ್ಮ ಬರ್ತಿದ್ದಾನೆ ಅಂತ ನಾನು ಹೇಳ್ಬಿಟ್ಟು ಬರ್ತೀನಿ. ಸರಿ ಅಮ್ಮ, ನಿನ್ನಿಷ್ಟ. ಹೋಗಿ ಹೇಳ್ಬಿಟ್ಪಾ. ನನಗೆ ಆಶೀರ್ವಾದ ಮಾಡಿ ಅಜ್ಜಿ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಮ್ಮ. ಎಲ್ಲಿದ್ದೀನಿ ನಾನು? ಯಾವ್ದು ಈ ಜಾಗ? ಯಾರು ಇಲ್ವಾ ಇಲ್ಲಿ? ರೇ ಸ್ವಾಮಿ, ಎಲ್ಲಿದ್ದೀನಿ ನಾನು? ರೇ, ಬಾಗಿಲು ತೆಗೀರೇ.
ನನ್ನ ಯಾಕ್ರಲ್ಲಿ ಕೂಡ ಹಾಕಿದ್ದೀರಾ? ಆವಿನ ಉತ್ತಕ್ಕೆ ಕೈ ಹಾಕಿದ್ದೀರಾ? ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನಿಮ್ಗೆ. ಏಯ್, ಆ ಚಿಕ್ಕ ಹುಡುಗಿ ಹತ್ರ ನಮ್ಮನ್ನು ಯಾಕೆ ಸಿಗಾಕ್ಸ್ತೆ? ಹಣದ ದುರಾಸೆಗೆ ನೀವೇ ಅನುಭವಿಸ್ತಿರೋದು, ನಾನು ಅದಕ್ಕೆ ಹೊಣೆ ಅಲ್ಲ. ಕಾರಣ ಏನೇ ಇರಲಿ, ಆ ಚಿಕ್ಕ ಹುಡುಗಿ ಕಾಲಿಗೆ ಬೀಳುವಾಗ ಮಾಡ್ತೀಯಲ್ಲ, ನಾವು ನಿನಗೆ ಶಿಕ್ಷೆ ಕೊಡ್ಲೇಬೇಕು. ಏನೋ ಮುಖ ನೋಡ್ತಾ ಇದ್ದೀರಾ? ಇವ್ನು ಕಣ್ ಕಿತ್ತಾಕ್ರ. ಇವ್ನು ದೊಡ್ಡ ಮಂತ್ರವಾದಿ ಅಲ್ವಾ? ಇವ್ನು ವಾಪಸ್ ಹೆಂಗೆ ಕಣ್ ಪಡ್ಕೊಳ್ತಾನೆ ನಾನು ನೋಡ್ತೇನೆ. ಅಯ್ಯೋ, ಕಿತ್ತಾಕ್ತೀವಿ ಅಂದ್ರೆ ನಿಂಗೆ ನಗು ಬರುತ್ತಾ? ನಗು ಬರ್ದೆ ಇನ್ನೇನ್ರು? ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರ ಹೇಳದ್ರಂತೆ, ಹಂಗಾಯ್ತು ನಿಮ್ಮ ಕತೆ. ಅಲ್ಲ ಕಣ್ರು, ಆ ಹಿರಣ್ಮಯಿಂದ ನಿಮಗೆ ತೊಂದರೆ ಆಗಿರೋದು. ಅವಳ ಮೇಲೆ ಸೇರ್ ತೀರ್ಸ್ಕೊಳೋ ಬದಲು ನನ್ನನ್ನು ಕೂಡಾಕಿ ನನ್ನ ಕಣ್ಗುಡ್ಡೆ ಕಿತ್ತಾಕ್ತೀನಿ ಅಂತಿರಲ್ಲ. ಅಯ್ಯೋ ನಿಮ್ಗ ಅದಕ್ಕೆ ನಂಗೆ ನಗು ಬರ್ತಾ ಇರೋದು. ಯಾಕ ಹುಡುಗಿ ಮೇಲೆ ನಿಮ್ಮ ಕೈಲಿ ಸೇರ್ ತೀರ್ಸ್ಕೊಳ್ಳೋದಕ್ಕಾಗಲ್ವಾ? ಯಾಕಾಗಲ್ಲ? ಏನು ಕೆಣಕ್ತಾ ಇದೆಯಾ? ನೀವು ಅವಳ ಮೇಲೆ ಸೇರ್ ತೀರ್ಸ್ಕೊತೀರಾ ಅಂದರೆ ನಾನು ನಿಮ್ಗೊಂದು ದಾರಿ ಮಾಡಿಕೊಡ್ತೀನಿ. ಅದಕ್ಕೆಲ್ಲ ಏರ್ಪಾಡು ಮಾಡಿಕೊಡ್ತೀನಿ. ಏನಂತೀರಾ? ನಿಮ್ಮ ಕಡೆಯವರು ಅವಳು ಕಾಲಿಗೆ ಬಿದ್ದಿದ್ದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ. ಅವಳು ಎಲ್ರನ್ನೂ ಭಕ್ತರು ಅಂದ್ಕೊಂಬಿಟ್ಟಿದ್ದಾಳೆ. ಮಕ್ಕಳು ಥರನೇ ಇರಬೇಕು. ದೊಡ್ಡವ್ರ ಥರ ಮೆರೆದ್ರೆ ಯಾರಿಗೆ ತಾನೇ ಸಿಟ್ಟು ಬರಲ್ಲ ಹೇಳಿ? ಅವಳನ್ನು ಹೀಗೆ ಬಿಟ್ಟರೆ ಅವಳ ಅಟ್ಟಹಾಸ ಮುಗಿಯೋದೇ ಇಲ್ಲ. ನೀವು ಅವಳ ಮೇಲೆ ಸೇಡು ತೀರ್ಸ್ಕೊತೀರಾ ಅಂದರೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಸರಿ ಹೇಳು, ಏನು ಸಹಾಯ ಮಾಡ್ತೀಯಾ? ಏನು ಯೋಚನೆ ಮಾಡ್ಕೊಂಡಿದ್ಯಾ? ಯಾವ ದಾರಿ ಹೋಗ್ಬೇಕು ಹೇಳು? ಏನೂ ಇಲ್ಲ, ತುಂಬ ಸರಳವಾಗಿದೆ. ಯಾವಾಗ ಹಿರಣ್ಮಯಿ ಬಾಲಾಂಬಿಕೆ ಅನ್ನೋ ಪಟ್ಟದಿಂದ ಕೆಳಗಿಳಿತಾಳೋ ಆಗ ಅವಳ ಶಕ್ತಿ ಮುಗೀತು. ಅವಳು ಏನು ಮಾಡೋ ಸ್ಥಿತಿಲಿರೋದಿಲ್ಲ. ಆಗ ನೀವು ಸುಲಭವಾಗಿ ಅವಳ ಮೇಲೆ ಸೇಡನ್ನು ತೀರಿಸ್ಕೋಬೋದು. ಏನಂತೀರಾ? ಒಪ್ಕೆನಾ? ಸರಿ, ಆಯಿತು, ಹಾಗೆ ಆಗಲಿ. ಹಿರಣ್ಮಯಿ, ರಶ್ಮಿ ಅಮ್ಮ, ನಿನಗೊಂದು ವಿಷಯ ಹೇಳಬೇಕಿತ್ತು, ಅದಕ್ಕೆ ಬಂದೆ. ಏನು ಹೇಳಿ? ಏನಿಲ್ಲ, ನೀನು ಬಾಲಾಂಬಿಕೆ ಆಗಿರೋ ಸಮಯದಲ್ಲಿ ಈ ವಿಷಯ ಹೇಳ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಿನ್ನ ಹತ್ರ ಹೇಳದೇ ಇರೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಅದಕ್ಕೆ ನಾನು ವಿಷಯ ಮೊದಲು ಹೇಳಿಬಿಡ್ತೀನಿ. ನನ್ನಿಂದೇನಾದರೂ ತಪ್ಪಾದರೆ ನನ್ನನ್ನು ಕ್ಷಮಿಸ್ಬಿಡು ಕಂದ. ಅಯ್ಯೋ, ಪರವಾಗಿಲ್ಲ, ಹೇಳಿ ರಶ್ಮಿ ಅಮ್ಮ. ನೀವು ತಪ್ಪಾಗಿ ಏನು ಹೇಳಲ್ಲ ಅಂತ ನಂಗೆ ಗೊತ್ತು. ಇದು ತುಂಬ ಸಂತೋಷದ ವಿಷಯ ಕಂದ. ನಾನು ಗರ್ಭಿಣಿಯಾಗಿದ್ದೀನಿ. ಹೌದಾ ರಶ್ಮಿ ಅಮ್ಮ? ಹೌದು ಕಂದ. ಇನ್ನು ಕೆಲವೇ ತಿಂಗಳಲ್ಲಿ ನಿನ್ನ ಜೊತೆ ಆಟಾಡೋದಕ್ಕೆ ಒಬ್ಬ ಪುಟ್ಟ ತಮ್ಮ ಬರ್ತಿದ್ದಾನೆ. ಹೇಳು, ನಿನಗೇನು ಅನ್ನಿಸ್ತಿದೆ? ಸಂತೋಷನಾ? ನನಗೆ ತುಂಬ ಬರ್ತಿದೆ ಅನ್ನೋ ಒಂದು ವಿಷಯ ಕೇಳಿ ನಂಗೆ ತುಂಬ ಖುಷಿ ಆಗ್ತಿದೆ. ಅವನನ್ನ ಯಾವಾಗ ತಬ್ಬಿ ಮುದ್ದಾಡ್ತೀನಿ ಅಂತ ಅನ್ನಿಸ್ತಾ ಇದೆ. ನೀನು ನಿಜವಾಗ್ಲೂ ತುಂಬ ಒಳ್ಳೆ ವಿಷಯ ಹೇಳಿದ್ಯಾ ರಶ್ಮಿ ಅಮ್ಮ. ಬರ್ಲಿ ಬಿಡಿ ರಶ್ಮಿ ಅಮ್ಮ, ನಂಗೊಬ್ಬ ತಮ್ಮ ಬರ್ಲಿ. ನನಗೆ ಗೊತ್ತಿತ್ತು ನೀನು ತುಂಬ ಖುಷಿ ಪಡ್ತೀಯ ಅಂತ. ಹಾಗೆ ಆಯ್ತು.
ಏನಾಯ್ತು? ಯಾಕೆ ನಿನ್ನ ಮುಖದಲ್ಲಿ ಹೀಗೆ ಗಾಬರಿ ಕಾಣಿಸ್ತಿದೆ? ಈಗಷ್ಟೇ ನಿನಗೊಬ್ಬ ತಮ್ಮ ಬರ್ತಿದ್ದಾನೆ ಅಂತ ಖುಷಿ ಪಟ್ಟೆ, ಆದರೆ ಮತ್ತ್ಯಾಕೆ ನಿನ್ನ ಮುಖದಲ್ಲಿ ಈ ಥರ ಬೇಜಾರು ಕಾಣಿಸ್ತಿದೆ? ಯಾಕಮ್ಮ? ನಿನಗೆ ತಮ್ಮ ಬರ್ತಾ ಇರೋದು ಇಷ್ಟ ಇಲ್ವಾ? ನಿನಗೆ ಈ ಮಗು ಬೇಡವಾ? ಅಯ್ಯಯ್ಯೋ, ಹಾಗೇನಿಲ್ಲ ರಶ್ಮಿ ಅಮ್ಮ. ನೀವ್ಯಾಕೊಂಥರ ಬೇಸರ ಹಾಕಿದ್ದೀರಾ? ಅದು ನೀನು ಯಾಕೆ ಒಂಥರ ಆಗ್ಬಿಟ್ಟೆ? ಏನೋ ವಿಷಯ ಇದೆ, ನೀನು ನನ್ನಿಂದ ಮುಚ್ಚಿಡ್ತಿದ್ಯಾ? ಏನದು? ಇಲ್ಲ, ಹಾಗೇನಿಲ್ಲ. ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಅಷ್ಟೇ. ಹುಷಾರಾಗಿರ್ಬೇಕಾ? ಹುಷಾರಾಗಿರ್ಬೇಕು ಅಂತ ಹೇಳ್ತಿದ್ಯಾ ಅಂದ್ರೆ ಏನೋ ವಿಷಯ ಇದೆ. ಏನಾಯ್ತು?